ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜ. ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜದ ಬಗ್ಗೆ ಸ್ವಲ್ಪ ಪ್ರಮಾಣದ ಕಿರುಪರಿಚಯವನ್ನು ಹೇಳಲಾಗಿದೆ. ಭಾರತವು ರಾಷ್ಟ್ರಧ್ವಜವನ್ನು ಜುಲೈ 22, 1947ರಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹಾಗೆಯೇ ಭಾರತದ ರಾಷ್ಟ್ರಧ್ವಜವನ್ನು ಪಿಂಗಾಳಿ ವೆಂಕಯ್ಯನವರು ವಿನ್ಯಾಸಗೊಳಿಸಿದರು. ರಾಷ್ಟ್ರಧ್ವಜದ ಉದ್ದಗಲ 3:2 ಈ ರಾಷ್ಟ್ರಧ್ವಜದ ಮಧ್ಯದಲ್ಲಿರುವಂತಹ 24 ಕಡ್ಡಿ ಚಕ್ರ ಅಶೋಕನ ಸಾರನಾಥದ ಸ್ತಂಭದಿಂದ ಪಡೆಯಲಾಗಿದೆ. ಇದರ ಬಣ್ಣ ನೀಲಿಯಾಗಿರುತ್ತದೆ. ರಾಷ್ಟ್ರಧ್ವಜವನ್ನು ತಯಾರು ಮಾಡುವ ಪ್ರಸಿದ್ಧ ಸ್ಥಳವೆಂದರೆ ಧಾರವಾಡದ ಗರಗನಗರ. 2002 ಜನವರಿ 26ರಂದು ಧ್ವಜ ಸಂಹಿತೆ ಅಥವಾ ಧ್ವಜ ಕೋಡನ್ನು ಜಾರಿಗೆ ತರಲಾಗಿದೆ. ಹಾಗೆಯೇ ಈ ನಮ್ಮ ಭಾರತ ದೇಶದ ರಾಷ್ಟ್ರಧ್ವಜವು 3 ರೀತಿಯ ಬಣ್ಣಗಳನ್ನು ಹೊಂದಿದೆ. ಅದಕ್ಕೆ ನಾವು ತ್ರಿವರ್ಣಗಳು ಎಂದು ಕರೆಯುತ್ತೇವೆ. ಈ ತ್ರಿವರ್ಣಗಳು ಎಂದರೆ ಕೇಸರಿ, ಬಿಳಿ, ಹಸಿರು. ಕೇಸರಿ, ಬಿಳಿ, ಹಸಿರು ಈ ರೀತಿಯಾಗಿರುವಂತಹ ಬಣ್ಣಗಳು ನಮ್ಮ ರಾಷ್ಟ್ರಧ್ವಜಕ್ಕೆ ಇದೆ. ಈ ತ್ರಿವರ್ಣಗಳ ಅಂದ್ರೆ ಈ 3 ರೀತಿಯ ಬಣ್ಣಗಳನ್ನು ನಮ್ಮ ರಾಷ್ಟ್ರಧ್ವಜವನ್ನು ಹೊಂದಿದೆ. ಆದರೆ ಇದಕ್ಕೆ ಬಣ್ಣಕ್ಕೆ ಇರುವಂತಹ ಸಂಕೇತಗಳು ಕೂಡ ಇವೆ. ಹೇಗೆಂದರೆ ತ್ರಿವರ್ಣಗಳ ಸಂಕೇತಗಳು ಅವುಗಳೆಂದರೆ ಮೊದಲನೇದಾಗಿ ಕೇಸರಿ ಬಣ್ಣ. ಇದರ ಸಂಕೇತವು ತ್ಯಾಗದ ಸಂಕೇತವಾಗಿದೆ. ಇನ್ನು ಮಧ್ಯಭಾಗದಲ್ಲಿ ಬಿಳಿ ಬಣ್ಣ. ಇದರ ಸಂಕೇತ ಸತ್ಯ, ಶಾಂತಿ ಮತ್ತು ಪರಿಶುದ್ಧತೆ. ಇನ್ನು ಮೂರನೇದಾಗಿ ಹಸಿರು ಬಣ್ಣ. ಇದರ ಸಂಕೇತ ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿ. ಈ ರೀತಿಯಾಗಿರುವಂತಹ ರಾಷ್ಟ್ರಧ್ವಜದ ಕಿರುಪರಿಚಯ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.